ಹೃದಯದ ಪಿಸುಮಾತು ಅಧ್ಯಾಯ 13. ಮಂತ್ರಕ್ಕೆ ಉದುರಿದ ಮಾವಿನಕಾಯಿ. ಇನ್ನೇನು ಅವರಿಬ್ಬರು ಬರೋ ಹೊತ್ತಾಯ್ತು. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಆನ್ಯಾಳೆಡೆ ತಿರುಗಿ ಕೇಳಿದಾಗ ಹೂಗುಟ್ಟಿದಳು ಗಂಡನ ಪ್ರಶ್ನೆಗೆ. ವಿಕಾಸ್, ವಂದನಾ, ಅದರಲ್ಲೂ ವಂದನಾ ವಿಕಾಸ್ನೊಂದಿಗೆ ಮನಬಿಚ್ಚಿ ಮಾತನಾಡಬೇಕೆಂದರೆ ಮೊದಲು ಅವಳು ವಿಕಾಸ್ನ ಕುರಿತಾಗಿ, ಅವನ ಪ್ರೀತಿಯ ಕುರಿತಾಗಿ, ತನ್ನ ಮುಂದಿನ ಜೀವನದ ಕುರಿತಾಗಿ ಯೋಚಿಸುವಂತೆ ಮಾಡಬೇಕು. ಅದಕ್ಕೆ ಬುನಾದಿಯಾಗಿ ತ್ರಿಶೂಲ್, ಆನ್ಯಾ, ವಿಕಾಸ್ ಹಾಗೂ ವಂದನಾಗೆ ಫೋನ್ ಮಾಡಿ ರೆಸ್ಟೋರೆಂಟ್ ಒಂದಕ್ಕೆ ಬರುವಂತೆ ಸೂಚಿಸಿದ್ದರು. ತ್ರಿಶು, ಏನಾಯ್ತು? ಯಾಕೆ ಕಾಲ್ ಮಾಡಿ ಅರ್ಜೆಂಟಾಗಿ ಬರೋಕೆ ಹೇಳ್ದೆ? ಏದುಸಿರು ಬಿಡುತ್ತಾ ಬಂದಳು ವಂದನಾ. ಮೊದಲು ಕೂತ್ಕೋ ನೀನು. ಯಾಕಿಷ್ಟು ಗಾಬರಿ ಆಗಿದ್ದೀಯಾ? ತಗೋ, ಸ್ವಲ್ಪ ನೀರು ಕುಡಿ. ಆತುರಾತುರವಾಗಿ ಬಂದವಳನ್ನು ಕೈ ಹಿಡಿದು ಕೂಡಿಸಿ ನೀರಿನ ಗ್ಲಾಸ್ ಕೊಟ್ಟನು ತ್ರಿಶೂಲ್. ನೀರು ಕುಡಿದು ಸುಧಾರಿಸಿಕೊಂಡ ವಂದನಾ, ಏನಿದು ತಮಾಷೆ? ಕೋಪದಿಂದ ಆನ್ಯಾ ತ್ರಿಶೂಲ್ನನ್ನು ಬದಲಿಸಿ ನೋಡಿದಳು. ಅಷ್ಟರಲ್ಲಿ ವಿಕಾಸ್ ಕೂಡ ಅಲ್ಲಿಗೆ ಬಂದಿದ್ದ. ಆನ್ಯಾ, ತಕ್ಷಣ ಹೊರಟು ಬಾ ಅಂದೆ, ಏನ್ ವಿಷಯ? ತ್ರಿಶೂಲ್ ಏನೋ ಹೇಳ ಹೊರಟವನು ಪಕ್ಕದಲ್ಲಿ ವಂದನಾ ಕುಳಿತದ್ದು ನೋಡಿ ಆಶ್ಚರ್ಯದಿಂದ ಮಾತು ಅರ್ಧಕ್ಕೆ ನಿಂತಿತು. ಅವನಿಗರಿಯದೆಯೇ ಅವನ ಹೃದಯ ಬಡಿತ ದುಪ್ಪಟ್ಟಾಗಿತ್ತು. ಇತ್ತ ವಂದನಾಳ ಸ್ಥಿತಿಯೂ ಬೇರೆಯಾಗಿರಲಿಲ್ಲ. ಅಣ್ಣ, ಸ್ವಲ್ಪ ಮಾತಾಡೋದಿತ್ತು, ಹಾಗಾಗಿ ಬರೋಕೆ ಹೇಳಿದೆ. ಪಕ್ಕದಲ್ಲಿಯ ಕುರ್ಚಿಯಲ್ಲಿ ಅಣ್ಣನನ್ನು ಕೈ ಹಿಡಿದು ಕೂಡಿಸಿದಳು ಆನ್ಯಾ. ಅವಳ ಮಾತಿಗೆ ವಂದನಾ, ವಿಕಾಸ್ ಇಬ್ಬರು ಆತಂಕದಿಂದ ಮುಖಾಮುಖ ನೋಡಿಕೊಂಡದ್ದು ಇವರಿಬ್ಬರ ಗಮನಕ್ಕೆ ಬಾರದಿರಲಿಲ್ಲ. ಕೆಲ ನಿಮಿಷಗಳು ಯಾರೊಬ್ಬರು ತುಟಿಕ್ ಪಿಟಿಕ್ ಎನ್ನಲಿಲ್ಲ. ಏನು ವಿಷಯ ತ್ರಿಶೂಲ್? ಇನ್ನು ಸುಮ್ಮನಿರಲಾಗದೆ ವಿಕಾಸ್ನೇ ಮಾತಿಗಾರಂಭಿಸಿದ. ಅದು ಯಾಕೋ ಸರಿ ಹೋಗ್ತಿಲ್ಲ ವಿಕಾಸ್ ಎಂದು ವಿಕಾಸ್ನ ಮುಖವನ್ನೇ ದಿಟ್ಟಿಸಿದ. ಮತ್ತಷ್ಟು ಗಾಬರಿಗೊಂಡರು ವಿಕಾಸ್, ವಂದನಾ. ಕದ್ದು ಸಿಕ್ಕಿ ಬಿದ್ದಂತಾಗಿತ್ತು ಅವರಿಬ್ಬರ ಸ್ಥಿತಿ. ಇತ್ತ ಆನ್ಯಾ ಬೇಕೆಂದೇ ತನ್ನಣ್ಣನಿಗೆ ಟೆನ್ಷನ್ ಕೊಡ್ತಿದ್ದಾರೆ ಈ ತ್ರಿಶೂಲ್ ಎಂದು ಅಸಮಾಧಾನದಿಂದ ನೋಡಿದಳು ಗಂಡನ ಕಡೆಗೆ. ಏನ್ ಸರಿ ಹೋಗ್ತಿಲ್ಲ? ತೊದಲುತ್ತಲೇ ಕೇಳಿದ ವಿಕಾಸ್. ನನಗೂ ಆನ್ಯಾಗೂ ಸರಿ ಹೋಗ್ತಿಲ್ಲ, ಸೊ ಬೇರೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಸೀರಿಯಸ್ ಆಗೆಂಬಂತೆ ಹೇಳಿದ ತ್ರಿಶೂಲ್. ವಾಟ್? ಏಕಕಾಲದಲ್ಲಿ ಉದ್ಗರಿಸಿದ ವಿಕಾಸ್, ವಂದನಾ ನಂಬಲಾರದವರಂತೆ ಒಬ್ಬರ ಮುಖವನ್ನೊಬ್ಬರು ನೋಡಿದರು. ಅಂಥದ್ದೇನಾಯ್ತು? ನಿಮ್ಮಿಬ್ಬರ ಮದುವೆಯಾಗಿ ಇನ್ನು 6 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲಿ ಸರಿ ಹೋಗ್ತಿಲ್ಲ, ಬೇರೆ ಆಗ್ತೀವಿ ಅಂದ್ರೆ ಹೇಗೆ? ಆನ್ಯಾ, ಏನಿದೆಲ್ಲ? ಟೆನ್ಷನ್ ತಾಳಲಾರದೆ ಬೆವೆತು ಹೋಗಿದ್ದ ವಿಕಾಸ್. ತ್ರಿಶು, ನೀನೇನ್ ಹೇಳ್ತಿದ್ದೀಯಾ ಅಂತ ನಿನಗೆ ಗೊತ್ತಿದ್ಯಾ? ತಮ್ಮನ ಮಾತನ್ನು ಅರಗಿಸಿಕೊಳ್ಳಲಾರದೆ ಕೇಳಿದಳು ವಂದನಾ. ಇದು ನನ್ನ ನಿರ್ಧಾರ ಅಷ್ಟೇ ಅಲ್ಲ ವಂದನಾ, ಆನ್ಯಾಳದ್ದು ಕೂಡ, ಅಕ್ಕನನ್ನು ನೋಡುತ್ತಾ ಹೇಳಿದ ತ್ರಿಶೂಲ್. ಈಗಾಗಲೇ ನೀವಿಬ್ಬರು ಎಲ್ಲ ಡಿಸೈಡ್ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮನ್ನ ಯಾಕೆ ಕರೆಸಿದ್ರಿ? ತಾಳ್ಮೆ ಕಳೆದುಕೊಳ್ಳುವಂತಾಯಿತು ವಿಕಾಸ್ನಿಗೆ. ಯಾಕೆ ಅಂದರೆ ನೀವಿಬ್ಬರು ನಮ್ಮನ್ನ ಅರ್ಥ ಮಾಡ್ಕೋತೀರಾ ಅನ್ನೋ ನಂಬಿಕೆಯಿಂದ ಅನುನಯಿಸುವ ಸ್ವರದಲ್ಲಿ ಹೇಳಿದಳು ಆನ್ಯಾ. ಮೊದಲು ನಿಮ್ಮ ಸಮಸ್ಯೆ ಏನು ಅಂತ ಬಿಡಿಸಿ ಹೇಳಿ. ಹೀಗೆ ಒಗಟಾಗಿ ಮಾತಾಡಿದ್ರೆ ಅರ್ಥ ಆಗೋದಾದ್ರೂ ಹೇಗೆ? ವಂದನಾಳಿಗೂ ಕ್ಷಣ ಕೋಪ ತಡೆದುಕೊಳ್ಳಲಾಗಲಿಲ್ಲ. ನಿಮ್ಮ ತಮ್ಮನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅತ್ತಿಗೆ, ಮುಖ ತಿರುವಿದಳು ಆನ್ಯಾ. ಪ್ರೀತಿ ಇದೆ ಅಂತ ಏನು ಕುತ್ತಿಗೆಗೆ ಬೋರ್ಡ್ ಹಾಕ್ಕೋಬೇಕಾ ಅಥವಾ ಹಣೆ ಮೇಲೆ ಅಂಟಿಸಿಕೊಂಡು ಓಡಾಡಬೇಕಾ? ತಾನೇನು ಕಮ್ಮಿ ಇಲ್ಲವೆಂಬಂತೆ ತ್ರಿಶೂಲ್ ಹೇಳಿದಾಗ ನಗು ತಡೆಯಲಾಗಲಿಲ್ಲ ವಿಕಾಸನಿಗೆ. ಏನ್ ತ್ರಿಶೂಲ್, ಆನ್ಯಾಗಂತೂ ಮೆಚುರಿಟಿ ಇಲ್ಲ ಅಂದ್ರೆ ನೀವು ಕೂಡ ಎಂದು ತಂಗಿಯ ಕಡೆ ನೋಡಿ ನಗಲಾರಂಭಿಸಿದ. ಅಣ್ಣ, ಬೇಡ ನೋಡು, ತೋರು ಬೆರಳು ಅವನೆಡೆ ತೋರಿಸುತ್ತಾ ಹೇಳಿದಳು ಆನ್ಯಾ. ಆನ್ಯಾ, ತ್ರಿಶೂಲ್ ಏನ್ ಮಾಡ್ದ ಹೇಳು, ನಾನು ಅವನನ್ನು ವಿಚಾರಿಸ್ಕೋತೀನಿ, ಭರವಸೆ ನೀಡಿದಳು ವಂದನಾ. ಅಲ್ಲ ಅತ್ತಿಗೆ, ಮದುವೆಯಾಗಿ 4 ತಿಂಗಳುಗಳ ಮೇಲಾಯಿತು. ಇವತ್ತಿನವರೆಗೂ ಒಮ್ಮೆಯಾದರೂ ನನ್ನ ಕಂಡರೆ ಅವರಿಗೆ ಇಷ್ಟ ಅಂತಾಗಲಿ, ಪ್ರೀತಿ ಇದೆ ಅಂತಾಗಲಿ ಹೇಳಿಲ್ಲ ಗೊತ್ತಾ? ಹರ್ಟ್ ಆಗಲ್ವಾ? ಮುಖ ಸಪ್ಪಗೆ ಮಾಡಿಕೊಳ್ಳುತ್ತಾ ಕೇಳಿದಳು ಆನ್ಯಾ. ತಮ್ಮಿಬ್ಬರ ಮದುವೆ ಭಿನ್ನಾಭಿಪ್ರಾಯಗಳನ್ನು ನೆಪವಾಗಿಟ್ಟಿಕೊಂಡು ನಾಟಕವಾಡಿ ವಿಕಾಸ್ ಹಾಗೂ ವಂದನಾ ಹತ್ತಿರವಾಗುವಂತೆ ಮಾಡಬೇಕೆಂದು ಪ್ಲಾನ್ ಮಾಡಿಕೊಂಡು ಬಂದಿದ್ದರು ಆನ್ಯಾ, ತ್ರಿಶೂಲ್. ಆದರೆ ಈಗಷ್ಟೇ ಆನ್ಯಾಳಾಡಿದ ಮಾತು ಕೇಳಿ ತ್ರಿಶೂಲನಿಗೆ ಒಂದು ತೆರನಾದ ಹೊಸ ಅನುಭವವಾದಂತಾಯಿತು. ಅವಳ ಧ್ವನಿ ಹಾಗೂ ಮುಖದಲ್ಲಿದ್ದ ಭಾವ ನಾಟಕದಂತೆ ತೋರಲಿಲ್ಲ. ನಿಜವಾಗಿಯೂ ಆನ್ಯಾ ನನ್ನ ಪ್ರೀತಿಯನ್ನು ಬಯಸುತ್ತಿದ್ದಾಳಾ?
ಮನದಲ್ಲಿ ಮೂಡಿದ ಪ್ರಶ್ನೆಗೆ ರೋಮಾಂಚನಗೊಂಡ ತ್ರಿಶೂಲ್. ಬಾಯಿ ಬಿಟ್ಟು ಹೇಳಿದರೆ ಮಾತ್ರ ಪ್ರೀತಿ ಇದೆ ಅಂತಾನ ಆನ್ಯ? ಭಾವುಕಳಾಗಿ ಕೇಳಿದಳು ವಂದನಾ. ಪ್ರಶ್ನೆ ಆನ್ಯಾಳಿಗಾದರೂ ಅವಳ ನೋಟ ವಿಕಾಸ್ ನಡೆ ಇತ್ತು. ಕೆಲವೊಮ್ಮೆ ಬಾಯಿ ಬಿಟ್ಟು ಹೇಳಿದರೂ ಅರ್ಥವಾಗೋಲ್ಲ. ನಿರಾಸೆಯಿಂದ ಹೇಳಿದ ವಿಕಾಸ್ ವಂದನಾಳನ್ನೇ ನೋಡುತ್ತಾ, ಇನ್ನು ಕೆಲವರು ಅರ್ಥವಾದರೂ ಅರ್ಥವಾಗದ ಹಾಗಿರುತ್ತಾರೆ ಹೇಳಿ ಮುಖ ತಿರುಗಿದಳು ಆನ್ಯ. ಯಾಕೆ ಹಾಗೆ ಹೇಳ್ತಿದ್ದೀಯಾ? ಪ್ರಶ್ನಿಸಿದಳು ವಂದನಾ. ಇನ್ನೇನು ಅತ್ತಿಗೆ, ನಿಮ್ಮ ತಮ್ಮನಿಗೆ ಮೋಹಿತ ಅಂತಹ ಕೆಲವು ಹುಡುಗಿಯರ ಪ್ರೀತಿ ಕಾಳಜಿ ಮಾತ್ರ ಕಾಣಿಸೋದು. ಗಂಡನ ಮುಖವನ್ನೇ ನೋಡುತ್ತಾ ನುಡಿದಳು. ವಂದನಾ ವಿಕಾಸರಿಗಾಗಿ ನಾಟಕವಾಡೋಣವೆಂದು ಒಪ್ಪಂದ ಮಾಡಿಕೊಂಡು ಬಂದಿದ್ದರು ಆನ್ಯ ತ್ರಿಶೂಲ್. ಆದರೆ ಬರುತ್ತಾ ಯಾಕೋ ಆನ್ಯಾಳ ಮಾತು ನಾಟಕೀಯವಲ್ಲವೆನಿಸತೊಡಗಿತು ತ್ರಿಶೂಲನಿಗೆ. ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ಕುಳಿತ. 1 ನಿಮಿಷ, ಈ ಮೋಹಿತ ಯಾರು? ಗೊಂದಲದಿಂದ ಕೇಳಿದ ವಿಕಾಸ್. ಅವಳು ನಮ್ಮ ಕಸಿನ್. ಇವಾಗ ಅವಳ ವಿಷಯ ಯಾಕೆ ಆನ್ಯ? ವಿಕಾಸ್ನ ಪ್ರಶ್ನೆಗೆ ಉತ್ತರಿಸಿ ಆನ್ಯಾಳನ್ನು ಮರು ಪ್ರಶ್ನಿಸಿದಳು ವಂದನಾ. ಯಾಕೆ ಅಂತ ನಿಮ್ಮ ತಮ್ಮನಿಗೆ ಗೊತ್ತಿದೆ. ಮುಖ ಊದಿಸಿದಳು. ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಅನ್ಸುತ್ತೆ ಆನ್ಯ. ಅನುನಯಿಸಲು ನೋಡಿದಳು ವಂದನಾ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅತ್ತಿಗೆ. ಅವಳಿಲ್ಲಿದ್ದಾಗ ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರು ಅನ್ನೋದು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ತಾನು ತ್ರಿಶೂಲ್ ನಾಟಕವಾಡುತ್ತಿದ್ದೇವೆ ಎನ್ನುವುದು ಮರೆತು ಇಷ್ಟು ದಿನಗಳು ಮನದಲ್ಲಿ ಅಡಗಿ ಕೂತ ಮಾತುಗಳೆಲ್ಲ ಹೊರಬಂದವು. ನನ್ನ ಕಂಡರೆ ಸದಾ ಸಿಡ ಅನ್ನೋರು ಅವಳ ಹತ್ತಿರ ಮಾತ್ರ ನಗ್ತಾ ನಗ್ತಾ ಮಾತಾಡೋರು. ಕಣ್ಣಂಚಲಿ ಕೂತ ಕಂಬನಿ ಅವಳು ತಡೆಯುವ ಮುನ್ನವೇ ಕೆಳಜಾರಿತು. ಪ್ರೀತಿಯ ಮಡದಿಯ ಕಣ್ಣೀರಿಗೆ ಕರಗಿ ಹೋದ ತ್ರಿಶೂಲ್. ಆನ್ಯ, ತ್ರಿಶೂಲ್, ನೀವಿಬ್ಬರು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದರೆ ಇದೆಲ್ಲ ಒಂದು ಸಮಸ್ಯೆನೇ ಅಲ್ಲ. ಎಷ್ಟೋ ಬಾರಿ ನಮ್ಮಲ್ಲಿರೋ ಪ್ರೀತಿನ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ನಾವು ತುಂಬಾ ಕಳೆದುಕೊಂಡು ಬಿಡ್ತೀವಿ. ಮನ ಬಿಚ್ಚಿ ಮಾತಾಡಿಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತನಗೆ ಸರಿ ಎನಿಸಿದ್ದು ಹೇಳಿದಳು ವಂದನಾ. ಹೌದು, ಮನಸ್ಸಿನ ಮಾತು ಹೇಳೋದಿಕ್ಕೆ ನಾವು ಹಿಂಜರಿಬೇಕಾಗಿಲ್ಲ ತ್ರಿಶೂಲ್. ಆನ್ಯ ತನ್ನ ಬೇಜಾರೇನು ಅನ್ನೋದನ್ನು ಹೇಳಿದ್ದಾಳೆ. ಇನ್ನು ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈಗಲೂ ಕಾಲ ಮಿಂಚಿಲ್ಲ. ಮಾತಾಡಿ ಪ್ರತಿಯೊಂದನ್ನು ಸರಿಪಡಿಸಿಕೊಳ್ಳಬಹುದು. ಕೊನೆಯ ವಾಕ್ಯ ವಂದನಾಳನ್ನು ನೋಡುತ್ತಾ ಹೇಳಿದ ವಿಕಾಸ್ ಹೇಳಿದ್ದು ತನಗೇ ಎಂಬುದು ವಂದನಾಳಿಗೂ ಅರ್ಥವಾಯಿತು. ಮನಸ್ಸು ಅವನ ಪ್ರೀತಿಯ ಆಸರೆಯನ್ನು ಬಯಸುತ್ತಿತ್ತು. ಆದರೆ ಅದನ್ನು ವ್ಯಕ್ತಪಡಿಸಲು ಧೈರ್ಯ ಸಾಲದಾಯಿತು. ನಾಲ್ವರಿಗೂ ಇನ್ನೇನು ಮಾತನಾಡಲು ತೋರದಾದಾಗ ಹೊರಡಲನುವಾದರು. ಆನ್ಯ, ವಂದನಾ 4 ಹೆಜ್ಜೆ ಮುಂದೆ ಹೊರಟಾಗ ವಿಕಾಸ್ ತ್ರಿಶೂಲ್ನನ್ನು ತಡೆದು ನಿಲ್ಲಿಸಿದ. ತ್ರಿಶೂಲ್, ಆನ್ಯದು ಸ್ವಲ್ಪ ಹುಡುಗಾಟಿಕೆ ಸ್ವಭಾವ. ಏನೇನೋ ಕಲ್ಪಿಸಿಕೊಂಡು ತಾನು ಬೇಜಾರು ಮಾಡಿಕೊಂಡು ನಿಮಗೂ ಬೇಜಾರು ಮಾಡಿದಳು. ಪ್ಲೀಸ್ ಡೋಂಟ್ ಮೈಂಡ್, ಸಮಾಧಾನಿಸುವಂತೆ ಹೇಳಿದ. ಅದು ಹೇಗೆ ಹೇಳ್ತೀರಿ? ನಾನೇ ಅವಳಿಗೆ ಹರ್ಟ್ ಮಾಡಿರಬಹುದು ಅಲ್ವಾ? ಕೇಳಿದ ನಗುತ್ತಾ. ಆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿಮಗೂ ಅವಳ ಮೇಲೆ ಪ್ರೀತಿ ಇದೆ ಅನ್ನೋದು ಅರ್ಥವಾಗುತ್ತೆ. ಬಹುಶಃ ನೀವು ಅದನ್ನು ಧಾರಾಳವಾಗಿ ವ್ಯಕ್ತಪಡಿಸಿಲ್ಲ ಅನ್ಸುತ್ತೆ. ಸಲುಗೆಯಿಂದ ರೇಗಿಸಿದ. ತನ್ನ ಮನಸ್ಸಿಗೆ ಕನ್ನಡಿ ಹಿಡಿದಂತೆ ವಿಕಾಸ್ ನುಡಿದಾಗ ಆಶ್ಚರ್ಯದಿಂದ ಹುಬ್ಬೇರಿಸಿದ ತ್ರಿಶೂಲ್, ಪರವಾಗಿಲ್ಲ, ನಿಮ್ಮ ತಂಗಿಗೆ ಹೋಲಿಸಿದರೆ ನೀವೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಪ್ರೀತಿ ವಿಷಯದಲ್ಲಿ ಸಾಕಷ್ಟು ಅನುಭವವಿರೋ ಹಾಗಿದೆ ಎಂದು ವಿಕಾಸ್ನ ಉತ್ತರಕ್ಕಾಗಿ ಕಾದ ತ್ರಿಶೂಲ್. ಅಲ್ಲಿಯವರೆಗೂ ನಗು ನಗುತ್ತಿದ್ದ ವಿಕಾಸ್ ತ್ರಿಶೂಲ್ನ ಮಾತಿಗೆ ಸಪ್ಪಗಾಗಿ ಹೋದ. ಸಾಕಷ್ಟೇನಿಲ್ಲ, ಒಂದೇ ಅನುಭವ. ಅದು ಸಾಕಷ್ಟು ಪಾಠ ಕಲಿಸಿದೆ. ನೋವಿನ ನಗೇನಕ್ಕ. ಅದೇನು ಅಂತ ತಿಳ್ಕೋಬಹುದಾ? ಅವನಿಂದ ಮತ್ತಷ್ಟು ವಿಷಯ ತಿಳಿಯಲು ಪ್ರಯತ್ನಿಸಿದ ತ್ರಿಶೂಲ್. ಅಣ್ಣ, ವಿಕಾಸ್ ಏನು ಹೇಳುತ್ತಿದ್ದನೋ ಅಷ್ಟರಲ್ಲಿ ಆನ್ಯ ಕರೆದಿದ್ದರಿಂದ ಇಬ್ಬರೂ ಹೊರಟರು. ಓಕೆ ಆನ್ಯ, ನಾನಿನ್ನು ಹೊರಡ್ತೀನಿ. ಆತುರದಿಂದ ಯಾವ ನಿರ್ಧಾರವನ್ನು ತೆಗೆದುಕೋಬೇಡ. ಹ್ಯಾವ್ ಪೇಷನ್ಸ್ ಎಂದು ಪ್ರೀತಿಯಿಂದ ತಂಗಿಯ ತಲೆ ಸವರಿದ. ಹಾಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ತುಂಬ ತಡ ಕೂಡ ಮಾಡಬಾರ್ದು. ಕಾಯೋ ಕಷ್ಟ ಏನು ಅಂತ ಕಾಯುವವರಿಗೆ ಗೊತ್ತಿರುತ್ತೆ. ವಂದನಾಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದವನೇ ಹೊರಟು ಬಿಟ್ಟ ವಿಕಾಸ್. ಕಣ್ತುಂಬಿ ಬಂದ ವಂದನಾ ತುಟಿ ಕಚ್ಚಿ ಅಳು ನುಂಗಿದ್ದನ್ನು ಗಮನಿಸಿದ ಆನ್ಯ ತ್ರಿಶೂಲ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ವಂದನಾ ಹಾಗೂ ಆನ್ಯ ಕುಳಿತ ನಂತರ ಕಾರ್ ಸ್ಟಾರ್ಟ್ ಮಾಡಿದ ತ್ರಿಶೂಲ್ ಮನಸ್ಸಿನಲ್ಲಿ ತನ್ನ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಸಮಾಧಾನವಿತ್ತು. ಒಂದು ಮಂತ್ರದಿಂದ 2 ಮಾವಿನಕಾಯಿ ಉದುರಿಸಬೇಕೆಂದುಕೊಂಡಿದ್ದವನಿಗೆ
ಬಂಪರ್ ಎನ್ನುವಂತೆ ಬಯಸದೆಯೇ ಮೂರನೆಯ ಕಾಯಿಯೂ ಸಹ ಉದುರಿತ್ತು. ವಂದನಾ ಹಾಗೂ ವಿಕಾಸ್ನ ಭಾವನೆಗಳನ್ನು ಅರಿಯಲು ನಿರ್ಮಿಸಿದ ಯೋಜನೆಯಿಂದ ಅದೃಷ್ಟವಶಾತ್ ಆನ್ಯಾಳ ಮನದ ತುಡಿತವೂ ಹೊರಬಂದಿತ್ತು, ಅವಳ ಅರಿವಿಗೆ ಬಾರದೆಯೇ. ಮದುವೆಗೆ ಮುನ್ನ ತಾನಾಡಿದ ಮಾತುಗಳಿಂದಾಗಿ ತನ್ನ ಮೇಲೆ ಬೇಸರ ಜಿಗುಪ್ಸೆ ಹೊಂದಿದ್ದ ಆನ್ಯಾ ಎಲ್ಲಿ ಜೀವನ ಪೂರ್ತಿ ಹಾಗೇ ಇದ್ದು ಬಿಡುವಳೋ ಎಂದುಕೊಂಡಿದ್ದವನಿಗೆ ಅವಳಿಗೂ ತನ್ನ ಮೇಲೆ ಪ್ರೀತಿ ಇದೆ, ಅವಳು ತನ್ನ ಪ್ರೀತಿಗಾಗಿ ಒಂದೊಂದು ಕ್ಷಣವೂ ಪರಿತಪಿಸುತ್ತಿದ್ದಾಳೆಂದು ಅರಿವಾದಾಗ ಗರಿಗೆದರಿದ ನವಿಲಿನಂತಾಗಿತ್ತು ತ್ರಿಶೂಲ್ನ ಮನಸ್ಸು. ಆನ್ಯಾ, ನೀನಾಡಿದ ಮಾತುಗಳನ್ನು ಕೇಳಿ ನನಗೆಷ್ಟು ಖುಷಿಯಾಯಿತು ಗೊತ್ತಾ? ತುಂಬಾ ಘಾಟಿ ನನ್ನ ಹುಡುಗಿ. ಇಷ್ಟು ದಿನ ಬೇಕಾಯ್ತಾ ನಿನ್ನ ಮನಸ್ಸಿನಲ್ಲಿರೋದನ್ನು ಹೇಳೋಕೆ? ಇನ್ಮುಂದೆ ನೋಡ್ತಿರು ತ್ರಿಶೂಲ್ ಏನ್ ಮಾಡ್ತಾನೆ ಅಂತ. ಮನದ ಮಾತುಗಳನ್ನು ಮೆಲುಕು ಹಾಕುತ್ತಾ ಮುದ್ದಿನ ಮಡದಿಯ ಕಡೆಯೊಮ್ಮೆ ನೋಡಿ ಶಿಳ್ಳೆ ಹೊಡೆಯುತ್ತಾ ಕಾರಿನ ವೇಗ ಹೆಚ್ಚಿಸಿದ ತ್ರಿಶೂಲ್. ಮನೆ ತಲುಪಿದವಳೆ ರೂಮು ಸೇರಿದ ವಂದನಾ ಹಾಸಿಗೆಯ ಮೇಲುರುಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಸಂಭಾಷಣೆಯನ್ನು ಮೆಲುಕು ಹಾಕಿದಳು. ತ್ರಿಶೂಲ್ ಹಾಗೂ ಆನ್ಯಾರ ನಾಟಕ ನಿಜವೆಂದು ನಂಬಿದವಳು ಅವರ ದಾಂಪತ್ಯದಲ್ಲಿನ ಅಪಸ್ವರಕ್ಕೆ ಮನಸಾರೆ ದುಃಖಿಸಿದಳು. ಸ್ವಭಾವತಃ ಒಳ್ಳೆಯ ಮನದ ವಂದನಾ ತಾನು ದಾಂಪತ್ಯದ ಸುಖದಿಂದ ವಂಚಿತಳಾದರೂ ಬೇರೆಯವರ ಸುಖ ಸಂತೋಷ ನೋಡಿ ಎಂದೂ ಕರುಬಿದವಳಲ್ಲ. ಅದರಲ್ಲೂ ತಮ್ಮನ ಬದುಕು ಎಂದಿಗೂ ಹಸನಾಗಿರಬೇಕೆಂದು ಬಯಸುವವಳಿಗೆ ಅವರು ಡಿವೋರ್ಸ್ ಬಗ್ಗೆ ಚಿಂತಿಸಿದ್ದು ಬಹಳ ನೋವು ತಂದಿತ್ತು. ಮಗಳ ಜೀವನದಂತೆ ಮಗನ ದಾಂಪತ್ಯವೂ ಬರಡಾಯಿತೆಂದು ತಂದೆ ತಾಯಿಗೆ ತಿಳಿದರೆ ಅವರು ಈ ಆಘಾತವನ್ನು ಸಹಿಸಿಕೊಳ್ಳಲಾರರೆಂದು ನೆನೆದಾಗ ಕಂಗಳು ಮಂಜಾದವು. ಅದರ ಹಿಂದೆಯೇ ವಿಕಾಸ್ ಆಡಿದ ಒಂದೊಂದು ಮಾತು ನೆನೆದು ಸೂಜಿಯ ಮೊನೆಯಿಂದ ಚುಚ್ಚಿದಂತಾಯಿತು. ಎಲ್ಲಾ ವಿಚಾರಗಳು ಒಟ್ಟಿಗೆ ಅವಳ ಮೆದುಳಿಗೆ ದಾಳಿ ಇಟ್ಟಾಗ ತಲೆ ಸಿಡಿದಂತೆನಿಸಿ ಎರಡೂ ಕೈಗಳಲ್ಲೂ ತಲೆ ಹಿಡಿದು ಎದ್ದು ಕುಳಿತಳು. ತಣ್ಣಗೆ ಮುಖ ತೊಳೆಯೋಣವೆಂದು ಮಂಚದಿಂದ ಏಳುವುದಕ್ಕೂ ಪಕ್ಕದಲ್ಲಿದ್ದ ಮೊಬೈಲ್ ರಿಂಗ್ ಆಗುವುದಕ್ಕೂ ಸರಿಹೋಯಿತು. ಬೇಸರದಿಂದಲೇ ತೆಗೆದುಕೊಂಡವಳು ಯಾವುದೋ ನಂಬರ್ ಎಂದು ತಿಳಿದಾಗ ಅಸಡ್ಡೆಯಿಂದ ಮಂಚದ ಮೇಲೆಸೆದು ಬಾತ್ರೂಮಿಗೆ ಹೋದಳು. ತಿರುಗಿ ಬಂದವಳು ಮತ್ತೊಮ್ಮೆ ಮೊಬೈಲ್ ನೋಡಿದಾಗ ಅದೇ ನಂಬರ್ನಿಂದ 15 ಮಿಸ್ಡ್ ಕಾಲ್ಗಳನ್ನು ಕಂಡು ಶಾಕ್ ಆದಳು. ಯಾರದಿರಬಹುದೆಂದು ಯೋಚಿಸುತ್ತಿರುವಾಗಲೇ ಅದೇ ನಂಬರ್ನಿಂದ ಮತ್ತೊಮ್ಮೆ ಕಾಲ್ ಬಂದಾಗ ಕುತೂಹಲಕ್ಕಾಗಿ ರಿಸೀವ್ ಮಾಡಿದಳು. ನಂಗೊತ್ತು ನೀನು ನನ್ನ ನಂಬರ್ ಸೇವ್ ಮಾಡ್ಕೊಂಡಿರೋಲ್ಲ ಅಂತ ಎಂದಾಗ ಆ ಧ್ವನಿ ವಿಕಾಸ್ನದೆಂದು ತಿಳಿಯಲು ಬಹಳ ಸಮಯ ಹಿಡಿಯಲಿಲ್ಲ ವಂದನಾಳಿಗೆ. ಅವನು ಕಾಲ್ ಮಾಡಬಹುದೆಂದು ಊಹಿಸದ ವಂದನಾ ಏನು ಮಾತನಾಡಬೇಕೆಂದು ತೋಚದೆ ಮೌನಕ್ಕೆ ಶರಣಾದಳು. ಹಲೋ ವಂದನಾ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದೀಯಾ? ಹಲೋ ಹಲೋ. ಕಾತುರದಿಂದಿದ್ದ ಅವನ ಧ್ವನಿಗೆ ಸ್ವಲ್ಪವಾಗಿಯೇ ಅವಳ ಮನ ಸೋಲುತ್ತಿತ್ತು. ಹ್ಞೂ ಹೇಳಿ, ತಡವರಿಸಿದಳು. ನಾನು ನಿನ್ನ ಹತ್ತಿರ ಮಾತಾಡಬೇಕು, ಪ್ಲೀಸ್ ಕಾಲ್ ಡಿಸ್ಕನೆಕ್ಟ್ ಮಾಡಬೇಡ. ಗೋಗರೆದ ಚಿಕ್ಕ ಹುಡುಗನಂತೆ. ಸರಿ. ಬಹುಶಃ ಅವಳ ಒಳಮನಸ್ಸು ಕೂಡ ಅವನೊಂದಿಗೆ ಮಾತನಾಡಲು ಹಾತೊರೆಯುತ್ತಿತ್ತೇನೋ. ವಂದನಾ, ರೆಸ್ಟೋರೆಂಟ್ನಲ್ಲಿ ನಾನು ಸ್ವಲ್ಪ ಹಾರ್ಷ್ ಆಗಿ ಮಾತಾಡಿದೆ ಅನ್ಸುತ್ತೆ. ಬೇಜಾರಾಗಿದ್ರೆ ಸಾರಿ, ಕ್ಷಮೆ ಯಾಚಿಸಿದ. ನೀವು ಹೇಳಿದ್ದರಲ್ಲಿ ತಪ್ಪೇನಿಲ್ವಲ್ಲ ಬಿಡಿ, ಮೆಲ್ಲನುಸಿರಿದಳು. ಅದು ಹಾಗಲ್ಲ ವಂದನಾ, ಕಾಲೇಜ್ ಡೇಸ್ನಲ್ಲಿ ನಿನಗೂ ನನ್ನ ಬಗ್ಗೆ ಫೀಲಿಂಗ್ಸ್ ಇತ್ತು ಅಂತ ನಂಗೆ ಗೊತ್ತಿತ್ತು. ಈಗಲೂ ಕೂಡ ಇದೆ ಅನ್ನೋದು ನಂಗೆ ಗೊತ್ತು. ನಾನು ಅದನ್ನು ನಿನ್ನ ಕಂಗಳಲ್ಲಿ ಕಾಣಬಲ್ಲೆ ವಂದನಾ. ಆವತ್ತು ಒಂದೇ ಮಾತಲ್ಲಿ ನೀನು ಇಲ್ಲ ಅಂದಾಗ ನಾನು ಸುಮ್ಮನಾಗಿದ್ದು ತಪ್ಪು. ಮತ್ತೆ ಆ ತಪ್ಪನ್ನು ಮಾಡಲು ನಾನು ಸಿದ್ಧನಿಲ್ಲ. ಈ ಬಾರಿ ನಿನ್ನ ಮನಸ್ಸಿನ ಮಾತನ್ನು ನೀನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನಮ್ಮ ತಂದೆ ತಾಯಿಯ ಮೂಲಕವಾದರೂ ಈ ಮದುವೆಯ ಪ್ರಸ್ತಾಪ ಮಾಡಿಸುತ್ತೇನೆ. ನಿರ್ಧರಿಸಿದಂತೆ ಅವನು ನುಡಿದಾಗ ಕಂಡು ಕಾಣದಂತೆ ವಂದನಾಳ ತುಟಿಗಳಲ್ಲಿ ನಗು ಲಾಸ್ಯವಾಡಿತು. ಆಗಲೂ ನನ್ನ ಉತ್ತರ ಇಲ್ಲ ಅಂತಲೇ ಆದರೆ ಕುತೂಹಲಕ್ಕಾಗಿ ಕೇಳಿದಳು. ಹಾಗಾಗೋದಿಲ್ಲ ಅಂತ ನಾನು ನಂಬಿದ್ದೇನೆ. ಅದನ್ನೂ ಮೀರಿ ಇಲ್ಲ ಅನ್ನೋದೇ ಆದರೆ ಹಿಂದಿನ ಸಲದ ಹಾಗೆ ಈ ಬಾರಿಯೂ ನನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನನ್ನ ಜೀವನ ಮುಂದುವರಿಸ್ತೀನಿ. ನೀನು ನನಗೆ ಸಿಗಲಿಲ್ಲ ಅಂದರೆ ಸಾಯ್ತೀನಿ ಅಂತೆಲ್ಲ ಹೇಳಿ ಖಂಡಿತ ಬ್ಲ್ಯಾಕ್ ಮೇಲ್ ಮಾಡೋಲ್ಲ, ಹೆದರಬೇಡ. ಆದರೆ ನನ್ನ ಮನಸ್ಸು ಒಡೆದು ಹೋಗೋದಂತೂ ನಿಜ. ಮೊದಲನೇ ಸಲ ನಿನ್ನ ಮಿಸ್ ಮಾಡಿಕೊಂಡೆ ಅಂತಾದ್ಮೇಲೆ ಹೇಗೋ ಬದುಕುತ್ತಾ ಇದ್ದೆ. ಅದೃಷ್ಟವಶಾತ್ ದೇವರು ನನಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶನ ಕಳೆದುಕೊಳ್ಳೋಕೆ ನಾನು ತಯಾರಿಲ್ಲ.
ಏರುಪೇರಿಲ್ಲದೆ ಹೇಳಿದನು. ವಿಕಾಸ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು ಹೇಳು? ನಾನಾಗೆ ವಾಪಸ್ ಕಾಲ್ ಮಾಡೋ ತನಕ ನೀವು ನನಗೆ ಕಾಲ್ ಮಾಡಬೇಡಿ ಪ್ಲೀಸ್. ಇಷ್ಟು ವರ್ಷಗಳೇ ಕಾದಿದ್ದೀರಾ ನನಗಾಗಿ. ಇನ್ನು ಸ್ವಲ್ಪ ಕಾಲ ತಾಳ್ಮೆಯಿಂದ ಇರ್ತೀರಾ? ಬೇಡಿಕೆಯೊಂದ ಇಟ್ಟಳು ವಂದನಾ. ಖಂಡಿತ, ನಿನ್ನ ಒಪ್ಪಿಗೆಗಾಗಿ ಕಾಯ್ತಾ ಇರ್ತೀನಿ. ಬಾಯ್. ಕಾಲ್ ಡಿಸ್ಕನೆಕ್ಟ್ ಆಯಿತು.